ಪೆಟ್ರೋಲ್ ಸುರಿದು ಸತೀಶ್ ಎಂಬಾತನ ಮನೆಗೆ ಬೆಂಕಿ ಹಚ್ಚಿದ ಕೇಸ್ನಲ್ಲಿ ವಿವೇಕ್ ನಗರ ಪೊಲೀಸರು ಆರೋಪಿ ಸುಬ್ರಹ್ಮಣ್ಯನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆರೋಪಿ ಜುಲೈ 1ರಂದು ಸಂಜೆ 5:30ಕ್ಕೆ ಬಾಟಲ್ನಲ್ಲಿ ಪೆಟ್ರೋಲ್ ತಂದು ಸತೀಶ್ ಮನೆಗೆ ಸುರಿದು ಬೆಂಕಿ ಹಚ್ಚಿದ್ದ. ಈ ವೇಳೆ ಮನೆಯಲ್ಲಿದ್ದ ಸತೀಶ್ ಅವರ ತಾಯಿ ವೆಂಕಟರಮಣಿ ಮತ್ತು ಸಹೋದರ ಮೋಹನ್ ದಾಸ್ ಪ್ರಾಣ ಉಳಿಸಿಕೊಂಡಿದ್ರು. ಎಲ್ಇಟಿ ಭಯೋತ್ಪಾದಕ ಟಿ ನಾಜೀರ್ಗೆ ನೆರವು ನೀಡಿದ್ದ ಕೇಸ್ನಲ್ಲಿ ಬಂಧಿತನಾದ ಮೂವರನ್ನ ಎನ್ಐಎ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಂಧಿತರ ಬ್ಯಾಂಕ್ ಖಾತೆಗೆ ಬೇರೆ ಬೇರೆ ಮೂಲಗಳಿಂದ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾಗೆ ಹಣ ವರ್ಗಾವಣೆಯಾಗಿದ್ದು ಪತ್ತೆಯಾಗಿದೆ. ಆರೋಪಿಗಳ ಆಧಾರ್ ಕಾರ್ಡ್, ಪ್ಯಾನ್, ಬ್ಯಾಂಕ್ ಖಾತೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮೈಸೂರು ರಸ್ತೆಯಲ್ಲಿನ ಶ್ರೀ ಗಾಳಿ ಆಂಜನೇಯ ದೇಗುಲವನ್ನ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ಪಡೆದುಕೊಂಡಿದೆ. ಈ ಬಗ್ಗೆ ಮುಜರಾಯಿ ಇಲಾಖೆ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಹುಂಡಿ ಹಣ ಎಣಿಸುವ ವೇಳೆ ಆಡಳಿತ ಮಂಡಳಿ ಸದಸ್ಯರು ಹಣ ಎಗರಿಸಿದ್ದು ಬಯಲಾಗಿತ್ತು. ಮುಜರಾಯಿ ಇಲಾಖೆ ಸಚಿವರು 5 ವರ್ಷ ದೇವಾಲಯವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಕಾನೂನು ಹೋರಾಟ ನಡೆಸೋದಾಗಿ ಆಡಳಿತ ಮಂಡಳಿ ಹೇಳಿಕೊಂಡಿದೆ. ನಾವು ಈಗೇನು ನಮಗೆ ಗೊತ್ತಾಗಿದೆ ವಿಚಾರ, ಇದಕ್ಕೆ ಕಾನೂನು ಪ್ರಕಾರವಾಗಿ ಏನು ಉತ್ತರ ಕೊಡಬೇಕು ಅದನ್ನ ಕಾನೂನು ತಜ್ಞರ ಹತ್ರ ಸಂಪರ್ಕಿಸಿ ನಾವು ಮಾಡ್ತೀವಿ. ನಗರದ ಎಂಜಿ ರಸ್ತೆಯಿಂದ ಗರುಡಾ ಮಾಲ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ನಡೆದು ಕೆಲವೇ ದಿನಗಳಾಗಿದ್ರೂ ಡಾಂಬರು ಕಿತ್ತು ಬಂದಿದೆ. ಕೆಲವೇ ದಿನಗಳಲ್ಲಿ ಇಡೀ ಡಾಂಬರು ಕಿತ್ತು ಬರುವ ಹಾಗೆ ಬೇಕಾಬಿಟ್ಟಿ ಕಾಮಗಾರಿ ಮಾಡಲಾಗಿದೆ. ಜನಸಾಮಾನ್ಯರ ಹಣ ಈ ರೀತಿ ನೀರಿನಲ್ಲಿ ಹೋಮದ ಹಾಗೆ ಮಾಡಿ ವ್ಯರ್ಥ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣದ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ. ಸರ್ಕಾರ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ತನಿಖೆಗೆ ಏಕಸದಸ್ಯ ಸಮಿತಿ ರಚಿಸಿತ್ತು. ಇದೀಗ ಸಿಎಂ ಕಚೇರಿಯಲ್ಲಿ ಭೇಟಿಯಾಗಿ ವರದಿ ಸಲ್ಲಿಸಲಾಗಿದೆ. ಇದೇ ಗುರುವಾರ ಅಂದ್ರೆ 17ರಂದು ಕ್ಯಾಬಿನೆಟ್ನಲ್ಲಿ ವರದಿ ಮಂಡಿಸುವುದಾಗಿ ಸಿಎಂ ಹೇಳಿದ್ದಾರೆ.